ಬಂದು ನೋಡ್ರಿ ಇಲ್ಲಿ ಪಿಂಕಿ ಏಯ್ ಗುರ್ರ ಆತಾಳಕಿ ಚಳಿ ಹಿಡ್ದೈತಿ ಈಗನು ಪಾಪ ಬಂದಾಳ ಮುಂಜಾನೆ ಇಟ್ಟು 7:30 ಆಗೈತಿ ಟೈಮ್. ಇನ್ನು ಮೇಲಿಂತ ನಾವು ಬಾಗಲಕೋಟೆಗೆ ಹೋಗ್ಬೇಕು, ಬಸ್ಲಿಂತ ಹೋಗ್ಬೇಕು. ಹೌದಾ? ನೀನು ಬರ್ತೆ? ಹೋಲ್ಲ, ಆಯಿತು. ಚಳಿ ಹಿಡಿತಂತಕಿ ಪಾಪ ಮಕ್ಕೋತಾಳ ಅಂತ ಮನ್ಯಾಗ. ಹೌದಿಲ್ಲ? ಎಲ್ಲರಿಗೂ ಒಂದು ಹಾಯ್ ಹೇಳು. ಆಯ್ತು ಹಾಯ್ ಇಲ್ಲಿ. ಆಯ್ತು ಹಾಯ್. ಒಬ್ಬಕ್ಕೆ ಹೋಗೋದ್ರಾಗ ಇನ್ನೊಬ್ಬಕ್ಕೆ ಬಂದಾಳೆ ಇಲ್ಲಿ. ಪಿಂಕಿ ಹೋದ್ಲು, ಚಿಂಕಿ ಬಂದ್ಬಿಟ್ಲು ಒಮ್ಮೆ. ವ್ಲಾಗ್ನಾಗ ಬರ್ಬೇಕಂತ ಇವ್ರಿಗೂ ಭಾಳ ಇದನ್ನೇ ಅದು. ಇಲ್ಲಿ ನೀವು ನೋಡ್ತೀರಲ್ಲ ವ್ಲಾಗ್ನಾಗ ಇವ್ರಿಗೆ ಪಾಪ ಚಿಂಕಿ ಓಪಿಯಿಂದ ಚಾಟ್ ಅಂತ ಮಾಡ್ತೀರ ಎಲ್ಲರೂ, ಕಾಮೆಂಟ್ ಎಲ್ಲ ನಾನು ನೋಡ್ತಿರ್ತೀನಿ ಎಲ್ಲ. ಈಗ ಈಕಿನೇ ನೋಡ್ರಿ ಚಿಂಕಿ, ಈಕಿ ಬರೀ ಒದರ್ತಿರ್ತಾಳ. ಹಾಯ್ ಹೇಳ ಎಲ್ಲರಿಗೂ. ಹಾಯ್. ಸಾಕು ನಾಟಕ ಆಯ್ತು. ಇನ್ನು ಮೇಲಿಂತ ನಾ ಹೋಗಿ ಬರ್ತೀನಿ. ಇಂಥ ಸರ್ಕಸ್ ಭಾಳ ನಡೀತಿರ್ತಾವ ನಮ್ಮ ಮನೆ. ಬಾಗಲಕೋಟೆ ಬಂದರೂ ವೇಸ್ಟ್ ಆದಂಗೆ ಆಗೈತಿ. ಒಟ್ಟು ಮಳೆ ಹಿಡ್ದೈತಿ ಜಿಟಿ ಅವನು ಸಾಕಾಗೈತೆ ಒಯ್ದ ಕಡೆ. ಬಾಗಲಕೋಟೆ ಬಂದಿದ್ದು ವೇಸ್ಟ್ ಆಗೈತಿ ಬಿಕಾಸ್ ಆಫ್ ಮಳೆ. ಎಷ್ಟು ಜಿಟಿ ಹತ್ಕೊಂಡು ಬಿದ್ದಿತ್ತು ಅಪ್ಪ. ಹೊರಗೆ ಹಿಂಗೆ ಕಾಲು ಇಡೋಕ್ಕಾಗಿಲ್ಲ ಹೊರಗೆ. ಈಗ ಮುಂಜಾನೆ 6:30 ಆಗೈತಿ. ಈಗ ಬೆಳಗಾವಿ ಹೊಂಟೀನಿ. ಇವತ್ತು 20ನೇ ತಾರೀಕು ಹೌದಲ್ಲ? 20ನೇ ತಾರೀಕು ಹೊಂಟೀನಿ. ಏನು ಎದಕ್ಕೆ ಹೊಂಟೀನಿ ಅದೆಲ್ಲ ಗೊತ್ತಾಗ್ತದೆ ಇನ್ನೂ ಸ್ವಲ್ಪ ಮುಂದೆ ಹೋದಂಗೆ. ಬೆಳಗಾವಿ ಹೋಗುತ್ತಾನೆ ನೀವು ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡ್ಕೊತೀರ್ರಿ. ಮಳೆ ಏನು ಸಾಕು ಮಾಡೈತು ಮಾರ ಅವನು ಎಲ್ಲ ಬಟ್ಟೆ ಎಲ್ಲ ಹೊಲಸ. ಸೊ ಫೈನಲಿ ರೀಚ್ಡ್ ಬೆಳಗಾವಿ. ಇವಾಗ ಒಬ್ರು ನಂಗೆ ಪಿಕ್ ಮಾಡಕ್ಕೆ ಬಂದಾರೆ, ಅವ್ರಿಗೆ ತೋರಿಸ್ತೀನಿ. ನೀವು ನೋಡ್ರಿ. ಸೌಂಡ್ ಒಳಗೆ ಡಿಸ್ಟರ್ಬೆನ್ಸ್ ಇತ್ತಂದ್ರೆ ಸ್ವಲ್ಪ ಏನಾರ ಕಂಟ್ರೋಲ್ ಮಾಡ್ಕೋರಿ. ಹಲೋ ಬ್ರೋ, ಆರಾಮ? ಈ ಕೈಲಿ ಆಡ್ಬೇಕಿತ್ತು. ನೋಡಿದ್ರಲ್ಲ ನೀವು ಶ್ರೇನಿಕ್ ಬ್ರೋಗೆ ಅವ್ರದ್ದೇ ಅದೇ ಮುಂದಿನ ಗೊತ್ತಾಗ್ತೈತಿ ಏನೇನೈತಿ, ಎದಕ್ಕೆ ಬಂದೀವಿ, ಏನು ಮಾಡಾಕತ್ತೀವಿ ಅಂತಂದ್ರೆ. ಬಟ್ ಇಲ್ಲಿ ಒಂದು ಸೀನ್ ಆಗಿಬಿಟ್ಟೈತಿ. ಈಗ ಅದು ಸೀನ್ ಏನಪ್ಪ ಅಂದ್ರೆ ಒಂದು ಟೈಪ್ ಹೊಕ್ಕೋಬಡ್ಕೊ ಈಗ ಪ್ರೆಸೆಂಟ್ ಸಿಚುವೇಶನ್. ಬಿಕಾಸ್ ನಾವು ಏನೋ ಮಾಡ್ಬೇಕಂತಂದ್ರೆ ಅವು ಕಷ್ಟಗಳಂತ ಇರ್ತಾವಲ್ಲ, ಆ ಕಷ್ಟಗಳು ಬ್ರೋ ಐ ಆಮ್ ವೇಟಿಂಗ್ ಫಾರ್ ಯು ಅಂತಂತಿರ್ತಾವು ಜೀವನದಾಗ. ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬಂದ್ಬಿಟ್ರೆ ಹಂಗೆ. ಮತ್ತು ಕೊಲ್ಲಾದಿ ಬ್ಯೂಟಿ ನಿಂದ ಬೆಂಕಿ ಹುಡುಗಿ ಸೂಡಾದಿ ನಂಗ ಸೂಡಾದಿ ನನ್ನ ನೋಡದಿ ನೋಡಿ ಸುಮ್ಮ. ಬರ್ರಿ ಅಣ್ಣ, ಆರಾಮಲ್ಲ? ವೆಲ್ಕಮ್. ನಿಮಗೂ ವೆಲ್ಕಮ್ ಅಣ್ಣ. ನೀವು ನೋಡತ್ತಿರ್ಬೇಕು. ಈಗ ಬಸವರಾಜ್ ಸನ್ನದಿ ಅವ್ರ ಅಣ್ಣವ್ರನ್ನೂ ಬಂದಾರ, ತೋರಿಸಿ ನಿಮಗೂ. ಇವರು ಇಲ್ಲಿ ನಮ್ಮ ಯಾದಗಿರಿ ಗುಲ್ಬರ್ಗ ಸೈಡ್ದವ್ರು. ಇವರು ಬಸವರಾಜ್ ಅಣ್ಣವ್ರ ಜೊತೆಗೆ ಬಂದಾರ. ಇವರು ತೋರಿಸ್ತಿರ್ತೀನಿ ಮುಂದೆ, ಹಾಗೆ ನೋಡ್ತಿರ್ರಿ.
ಎಲ್ಲ ಏನೇನಾಗುತ್ತೆ ಏನೇನಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಾವು ಅಲ್ಲಿ ಇವೆಂಟ್ ಎಲ್ಲಿ ನಡೀತೈತಿ ಅಲ್ಲಿ ಹೋಗ್ತೀವಿ. ಅಲ್ಲಿಂದ ಎಲ್ಲ ನೋಡ್ತೀರಿ. ಅಲ್ಲಿ ತಾನೇ ನೀವು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೋಡ್ತೀರಿ ಈಗ. ನನ್ನ ಹಕ್ಕಿ ಹಕ್ಕಿ ನೀ ಪಾರಿವಾಳ ಆದ್ರೆ ನಾ ಬರ್ತೇನೆ. ನೋಡಿ, ಎಲ್ಲರೂ ಕನಸು ಕಾಣ್ತಾರೆ, ಆದ್ರೆ ಆ ಕನಸನ್ನ ನನಸು ಕೆಲವರಿಂದ ಮಾತ್ರ. ಅದು ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಒಬ್ವಿಯಸ್ಲಿ ಕ್ರಿಯೇಟರ್ಸ್ ಇದ್ದೀರಾ, ನಿಮ್ಮ ಲೈಫಲ್ಲಿ ಒಂದಷ್ಟು ಅಚೀವ್ಮೆಂಟ್ ಅನ್ನ ಮಾಡಿದ್ದೀರಾ. ನಿಮ್ಮ ಮುಂದೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ನನಗೆ ಒಂದು ಹೆಮ್ಮೆಯ ವಿಷಯ. ಇದಕ್ಕೂ ನಾನು ಸ್ಪೆಷಲ್ ಆಗಿ ಶ್ರೇಣಿ ಬ್ರದರ್ ಅವರನ್ನ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನನಗೆ ಒಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದು ಇವೆಂಟ್ ಮಾಡ್ತಾ ಇರೋದು. ಇನ್ನೇನು 7:30ಗೆ ಶ್ರೇಣಿ ಆಫಿಷಿಯಲ್ ಹೃದಯಪೂರ್ವಕ ಧನ್ಯವಾದಗಳು. ಸೊ ಸ್ವಲ್ಪ ಜನ ಚಿಲ್ ಮಾಡೋಕ್ಕೆ ಬೇಜಾರಾಗುತ್ತೆ. ಸೊ ಸಾರಿ, ಆ್ಯಕ್ಚುಲಿ ಡಿಲೇ ಆಗೋಯ್ತು. ಸೊ 1 ಗಂಟೆ ಅಂತ ಅನ್ಕೊಂಡಿದ್ವಿ, ಕಾಲ ಆಮೇಲೆ 7:30 ಆಯಿತು. ಪ್ರೀಮಿಯರ್ ಆಗ್ತದೆ 7:30 ಒಂದಲ್ಲಿ. ಬ್ರದರ್ ಇವಾಗ ಹುಲಿ ಸಾಂಗ್ನ ಒಂದು ಲೈನ್ಸ್ ಹೇಳಕ್ಕೆ ಹೇಳು. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಆಮೇಲೆ ಅದರ ಕಾನ್ವರ್ಸೇಷನ್ ಬಿಲ್ಡ್ ಆಗಿ ಅದಾದಮೇಲೆ ಈ ಕೊಲಾಬ್ಸ್ ಸಾಂಗ್ ಆ್ಯಕ್ಚುಲಿ ಕೇಳಿ ನಾನು ಸಿಡಿ ಬೈಕ್ ಮಾತಾಡಿದ್ದೆ. ಇನ್ಸ್ಟಾಗ್ರಾಮ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ವಿಡಿಯೋ ಅಂತ ಹೇಳಿದ್ದೆ. ಸೊ ಐ ಆಮ್ ಜಸ್ಟ್ ಈ ಡೈರೆಕ್ಟ್ ಮಾಡಿದ್ರೆ ವಿಡಿಯೋ ನೋಡೋದು. ಸೊ ವಿಡಿಯೋ ನೋಡಿ ಆಬ್ವಿಯಸ್ಲಿ ಸೊ ಟೀಸರ್ ನೋಡೋದು ಭಾಳ ಐಸ್ ಕ್ರಿಯೇಟ್ ಮಾಡಿದ್ದು. ಸೊ ನೀವು ಭಾಳ ವಿಡಿಯೋ ಕೊಟ್ಟರೆ ಇಲ್ಲ ಪೇಜ್ ಬರ್ಕೊಂಡು ಬಂದಿದೆ. ಸೊ ಈಗೆಲ್ಲ ನೋಡಿ ನಾನು ರೆಸ್ಪಾಂಡ್ ಅಷ್ಟೇ. ಆಬ್ವಿಯಸ್ಲಿ ಒಂದು ಒಳ್ಳೆ ಕ್ರಿಯೇಟರ್ ಆಗಿ ಮುನ್ನೋಗ್ತಾ ಇದ್ದಾರೆ. ಏನು ಹೇಳೋಕೆ ಇಷ್ಟಪಡ್ತೀವಿ? ಅವ್ರೆಲ್ಲರೂ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾಡಕತ್ತಾರ. ನಾವಿಲ್ಲಿ ವ್ಲಾಗ್ ಮಾಡತ್ತೀವಿ ನಾವಿಲ್ಲಿ. ಓಕೆ ಓಕೆ ಪೀಸ್ ಪೀಸ್ ವಾಯ್ಸ್. ಸೊ ಅದೇ ಥರ ನೀವು ಆಲ್ರೆಡಿ ಸಾಂಗ್ ಕೇಳಿಸಿದ್ದಾರೆ ಅಂತ ಹೇಳಿದ್ರು. ಆಟ ಪೋರ್ಟ್ರೇಟ್ ಮಾಡ್ತಾ ಇದ್ರೆ ನಾನು ಮಾತಾಡ್ತೀನಿ. ಜೋರಾದ ಚಪ್ಪಾಳೆ ಮೂಲಕ ಫಸ್ಟ್ ಆಫ್ ಆಲ್ ರಿಲೀಸ್ ಆಫ್ ಸೋಲಾತಿ ಸಾಂಗ್ ಇವತ್ತಿಗೆ ನಿಮಗೆ ಸ್ವಾಗತ. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡಬೇಕಾದ್ರೆ? ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. 3ನೇ ಸಾಂಗ್ ಅವನ ಜೊತೆ. ಸೊ ಲೈಕ್ ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ನನಗೆ ಇವತ್ತು ಏನಾದರೂ ಇದೀನಿ ಅಂದರೆ ಅವನಿಂದಾನೇ ಎದ್ದಿತ್ತು. ಸೊ ಅದು ಬೇರೆ ಲೆವೆಲ್. ಅವನಿರಲಿಲ್ಲ ಇಲ್ಲಿ ಇರುವುದಿಲ್ಲ ಆಗಿತ್ತು. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಲೈಕ್ ಸಪೋರ್ಟಿವ್ ಆಗಿದೆ. ಸೊ ತುಂಬ ಮೆಹಂತಿ ಅವನು ಎಷ್ಟು ಪ್ರಾಬ್ಲಮ್ ಬಂದರೂ ಅವನು ಲೈಕ್ ಸರ್ವೈವ್ ಮಾಡ್ಕೊಂಡು ತಾನೇ ಇರ್ತಾನೆ. ಸೊ ಅದರಿಂದಾನೇ ಅವನಿಗೆ ಇಷ್ಟಪಡ್ತೀವಿ. ಅವರ ಜೊತೆಗೆ ನೀವು ಕೂಡ ಸೇರ್ಕೊಂಡು ಅವರೊಂದು ಬ್ಯಾಕ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಸೊ ಸಾಂಗ್ಸ್ ಅಲ್ಲಿ ಆಕ್ಟ್ ಮಾಡ್ತೀರಾ. ಸೊ ನೀವು ಒಳ್ಳೆ ಡಾನ್ಸರ್ ಅಂತ ಕೇಳಿದ್ದೀನಿ, ಒಳ್ಳೆ ಕಲಾವಿದೆ ಕೂಡ. ಸೊ ಹಾಯ್ ಗೈಸ್, ಎಲ್ಲರೂ ಲೈಕ್ ಬರ್ತೀರಿ, ಶೇರ್ ಮಾಡ್ರಿ. ಶೇರ್ ಮಾಡ್ರಪ್ಪ, ಬಿಡಬೇಡ್ರಿ. ಹೇಳೋ, ನೀನು ಹೇಳೋ. ಲೈಕ್ ಶೇರ್. ಹಾಂ, ಜಬರ್ದಸ್ತ್ ಅಂತಾರೆ ಇದಕ್ಕೆ. ಬಟ್ ಇಬ್ಬರಂದ್ರೆ ಕಾನ್ಶಿಯಸ್ ಇದ್ದಾರೆ. ಬಟ್ ಟ್ರಿಕ್ ಅನ್ನ ಗರ್ಲ್ಸ್ ಇಂಪ್ರೆಸ್ ಮಾಡೋ ಒಂದು ಟ್ರಿಕ್ ಇದೆ ಅಂತೆ, ನಾನು ಗೊತ್ತಾಗ್ತಾ ಇಲ್ಲ. ಓಕೆ ನೋಡಿ, ಇವ್ರು ಹೇಳ್ಕೊಡ್ತಾ ಇಲ್ಲ ಅಂದ್ರೆ ಬಿಟ್ಕೊಡ್ತಾ ಇಲ್ಲ. ಗರ್ಲ್ಸ್ ರೀ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತಿದ್ದಾರೆ. ಸೊ ಲಿಪ್ಸಿಂಗ್ ಬರೀ ಲಿಪ್ಸಿಂಗ್ ಇದು ನನ್ನ ಕಣ್ಣಲ್ಲಿ 24 ತಾಸಿನ ಮುಂದೆ ಮಾಡ್ತೇನೆ, 24 ತಾಸಿನ ಹಿಂದೆ 24 ತುಂಬಾ ಜಾಸ್ತಿ ಆಗ್ತದೆ ಈ ದಿನ. ಸೊ ಅಂದ್ರೆ ಬಾರು ಇಲ್ವಾರು ಈ ಕಡೆ ಕಂಪ್ಲೀಟ್ ಅನ್ನಿಸ್ತಾ ಇತ್ತು ಸ್ಟೇಜ್.
ಸೊ ಅದಕ್ಕೆ ಬ್ರೋ ನಿಮ್ಮ ಮನೇಲಿ ಯಾವ ರೀತಿಯ ಸಪೋರ್ಟಿವ್ ಅವ್ರ ಜೊತೆ ಡ್ಯಾನ್ಸ್ ಮಾಡಂಗಿಲ್ಲ. ಏ ನೀ ಇಂಡೈರೆಕ್ಟ್ಲಿ ಹೇಳತ್ತೀನಿ ಡ್ಯಾನ್ಸ್ ಮಾಡ್ತೀಯ ಅಂತಂದೆ. ಮನಸ್ಸಲ್ಲಿರೋ ಆಸೆನ ತೋರ್ಕೊಳ್ತಾ ಇದ್ದಾರೆ. ಸೊ ಬರ್ಲಿ ಒಂದೆರಡು ಸ್ಟೆಪ್ ಅಂತ ಹೇಳಿ ನೀವೇನೋ ಕೇಳಿಗತ್ತಿದ್ರಿ. ಒಂದೆರಡು ಸ್ಟೆಪ್ ಹಾಕಿದ್ಮೇಲೆ ಮಾಡೋಣ. ನೀವೇನೋ ಕೇಳಿಗತ್ತಿದ್ರಿ. ಆಕ್ಚುಲಿ ವಿಡಿಯೋಸಲ್ಲಿ ಮಾಡ್ತಾರೆ ಅಂತ ನಾವು ಅಷ್ಟು ಅನ್ಕೊಂಡಿದ್ವಿ ಕಾಮಿಡಿ. ರಿಯಲ್ ಆಗಿ ಕೂಡ ನೋಡಿ ಯಾವ ರೀತಿಯಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾಮಿಡಿಗೆ ಜೋರಾದ ಚಪ್ಪಾಳೆ ಬರಬೇಕು ನಿಮ್ಮ ಕಡೆಯಿಂದ. ನೀವೇನೋ ಕೇಳಿಗತ್ತಿದ್ರಿ. ಕೇಳ್ರಿ. ಎಲ್ಲ ಸೆಟಲ್ಮೆಂಟ್ ಈಗ ಬ್ಲಾಗ್ ಪಕ್ಕ ಡ್ಯಾನ್ಸ್ ಮಾಡ್ತಾನೆ ಇವ ಅದ್ರಾಸ್ ನೋಡ್ರಿ ಎಲ್ಲರೂ. ಎಲ್ಲ ಕ್ಯಾಮ್ರಾ ಬ್ಲಾಗ್ ಅಲ್ಲಿ ನಾನು ಬರ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಬರ್ತಾರೆ ಇಲ್ಲಿ. ಅಂಡ್ ನೀವು ಎಕ್ಸೈಟೆಡ್ ಇದ್ದೀರಾ? ನಮ್ಮ ಹುಡುಗಿ ನೋಡ್ರೆ ಇವ್ರು ಹುಡುಗಿ ನೋಡಿದ್ರೆ ಹೊಯ್ಕೋತಾಳ ಅಂತ. ಈ ಒಂದು ಸ್ಪೋರ್ಟಿವ್ನೆಸ್ ಬೇಕು ಬ್ರೋ. ನೋಡಿ ಹೊರಗೆ ಬರ್ತಾ ಇದ್ದಾನೆ ಇವಾಗ ನಿಮ್ಮ ಒಳಗಿನ ಡಾನ್ಸರ್. ಯಾರು ಬರತ್ತಾರ ಬ್ರೋ? ಸ್ವಲ್ಪ ಸ್ವಲ್ಪ ಎನರ್ಜಿ ಬರಬೇಕು ನಿಮ್ಮ ಕಡೆಯಿಂದ ಪ್ಲೀಸ್ ಆಡಿಯನ್ಸ್. ನಾನು ಬಿಟ್ಟು ಬಿಡ್ರಿ. ಸ್ವಲ್ಪ ಎನರ್ಜಿ ಬರ್ತಾ ಇಲ್ಲ. ಇಲ್ಲ ಬ್ರದರ್, ಆಕ್ಚುಲಿ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಪರ್ಫಾರ್ಮೆನ್ಸ್ ಹಲೋ ಏನಂತ ನಿಮ್ಮ ಹುಡುಗಿ ಮತ್ತೆ ಏನು ಅನ್ನಂಗಿಲ್ಲ ಸರ್, ನೀವ ಮಾತಾಡ್ಬಿಟ್ರಿ. ಸೊ ಫೀಲಿಂಗ್ ಲೈಕ್ ಒಂದು ಫ್ಯಾಮಿಲಿ ಥರ ಅಂತ ಬಂದಿರೋದಂತೆ. ಸೊ ಅಣ್ಣ ಸಾಂಗ್ ಕೇಳಿದ್ವಿ. ಸೊ ಅಣ್ಣ ಟೆಕ್ಸ್ಟ್ ಮಾಡಿದ್ವಿ, ಆಮೇಲೆ ಕೇಳ್ಕೊಂಡಿದ್ದೆ ಲೈಕ್ ಈ ಸಾಂಗ್ ಐತಿ ಒಂದ್ಸಲ ರೆಡಿ ಆಗೋದಂತೆ. ಸೊ ಏನು ಮಾತಾಡ್ಬೇಕಂದ್ರೆ ಲೀಡರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಸೊ ವಾದ್ಯವಂತೂ ಭಾಳ ಮಾಡಿದ್ವಿ. ಆಮ್ಯಾಗ ಪವನ್ ಅವ್ರ ಆತ, ಬಸವರ ಆತ, ಕೃತಿಕಾ ಬರ್ರಪ್ಪ ಎಲ್ಲರೂ ಬರ್ರಿ. ಎಲ್ಲರೂ ಬರ್ತೀವಿ ಹಾಕೊಂಡ್ಬಿಡ್ತೀವಿ ಎಲ್ಲರೂ ಹೋಗಿ. ಓಕೆ ಓಕೆ ಎಲ್ಲರೂ ಎಲ್ಲರೂ ಹಾಕಿ ಹುಲಿ ನಡ್ಬಾರ್ದು ಅಂದ್ರೆ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಒಂದೊಂದು ಹೇಳಿ ಹಾಯ್ ಹೇಳ್ರಿ ಎಲ್ಲರೂ. ಸೂಪರ್ ಕೊಲ್ಲಾತಿ ರಾಕಿಂಗ್. ನನಗೆ ಆಕ್ಚುಲಿ ಇವತ್ತು ಬಿಟ್ರೆ ಪವನ್ ಅವ್ರು ಕೊಲ್ಲಿ ಬಿಡ್ತಾರೆ. ಸೊ ಸಾಂಗ್ ನೋಡಿ ತುಂಬಾ ಎನರ್ಜಿಯಲ್ಲಿ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಕೊಡಿ ಕಾಂಪ್ಲೆಕ್ಸ್. ಹಾಂ ಹೇಳೋಣ ಕೊಲ್ಲಾತಿ ಹಾಂ ಆನ್ ಯೂಟ್ಯೂಬ್. ಹಾಂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಬಡ್ರಿ ಕ್ಲಿಕ್ ಮಾಡಿ. ಬಡ್ರಿ ಒಟ್ಟು ಬಿಡಬಾರ್ರಿ. ರಪ್ ಅಂತ ಬಡಿ. ರಪ್ ಬಂದು ಬಿಡ್ರಿ. ಹಾಂ ಪೋಸ್ ಕೊಡ್ರಿ ನನಗೆ. ಓಕೆ ಬಂದಿದ್ದು ಈಗ ಬಂದು ಅವನು ಓಟಿ ಗಿಟಿ ಅಣ್ಣ ಏನು ಬೇಕಾ? ಆರೆಂಜ್ ಜ್ಯೂಸ್, ಪಲ್ಪಿ ತರುಮ ನಾರ್ಮಲ್ ತರುಮ? ಪಲ್ಪಿ. ಹಾಂ ಓಕೆ ತರುಮಣ್ಣ ತರುಮ್. ಯಾ ಎಸ್ ನೋಡಿದ್ರಲ್ಲ ಎಲ್ಲ ಬ್ಯಾಡ ಈಗಿಲ್ ಬ್ಯಾಡ ನಮ್ಗೆ ಬ್ಯಾಡ. ಮಾಡಬೇಡ ನನ್ನ ಚಾನಲ್ ಹೋಣ ಹೇಳೋಣ. ಪಲ್ಪಿ ಆರೆಂಜ್ ಬೇಕಾ ನಾನು ಒಟ್ಟಿ ಬೇಕಾ? ಏನು ಬೇಕಣ್ಣ? ಇವ್ರಿಗೆ ಮಾಹಿತಿ ಇಲ್ಲ ನಡೆಯಂಗಿಲ್ಲ. ಆರೆಂಜ್ ಜ್ಯೂಸ್, ಚಾಕ್ಲೇಟ್ ವಿತ್ ಒಟ್ಟಿ. ಬಸವಣ್ಣ ಈಗ ಸ್ಮಾರ್ಟ್ ಆತಿ ನೋಡೊಮ್ಮೆ. ಹಾಂ ಜಾಕೆಟ್ ತೆಗೆದ್ರಣ್ಣ ಸ್ಮಾರ್ಟ್ ಕಾಣತಿ. ಪವನ್ ಅಣ್ಣ ಎವರ್ ಗ್ರೀನ್ ಸ್ಮಾರ್ಟ್ ಹೌದಿಲ್ಲ ಅಣ್ಣ? ಸ್ಮಾರ್ಟ್ ಅಲ್ಲ, ಸಿನಿಮಾ ಕಾಣತ್ತಾನೆ. ನೀವು ಯಾರು ಗೊತ್ತ ನೀವು? ಇವ ಯಾರು ಗೊತ್ತಿವ? ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಹುಡುಗ ಗೊತ್ತಿಲ್ಲ ಇವ. ಇರ್ಲಿ ಇರ್ಲಿ ಗೊತ್ತು ಇರ್ಲಿ 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 ಇಲ್ಲ ಇಲ್ಲ ಬೇಡ ಹೋಗಿ ಎಲ್ಲ ತಿಂದು ಮಾಡಿ ಹೋಗಮಂತ ಆರಾಮ್ಸಿ.
ಕೆಫೆ ಅವ್ನಿಗೆ ಹೇಳಿದೀನಿ ಬ್ರೋ. ಏನು ಹಾಂ ಬ್ರೋ. ಸೊ ಸಾಂಗ್ ಎಲ್ಲ ರಿಲೀಸ್ ಮುಗೀತು, ಫಂಕ್ಷನ್ ಮುಗೀತು, ವಾಪಸ್ ಹೊಂಟೀವಿ. ನಿಮಗೆ ಈ ವ್ಲಾಗ್ಸ್ನಾಗ ಸಿನಿಮ್ಯಾಟಿಕ್ಸ್ ನೋಡೋಕೆ ಸಿಕ್ಕಿಲ್ಲ ಅಂತ ಅನ್ಕೊತೀನಿ. ಅಂದರೂ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನೋಡ್ಕೊಂಡು ಎಂಜಾಯ್ ಮಾಡಿರಿ.